ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಪೇರೆಂಟಿಂಗ್ ಕುರಿತಾದಂತಹ ಎಪಿಸೋಡ್ಸ್ಗಳನ್ನು ಮಾಡಿದ್ವಿ. ಇದು ಕೂಡ ಬಹಳಷ್ಟು ಜನಕ್ಕೆ ಇಷ್ಟವಾಯಿತು. ಅಷ್ಟೇ ಅಲ್ಲ, ನಮಗೆ ಪ್ರತಿದಿನ ಹಲವಾರು ಫೋನ್ ಕಾಲ್ಸ್ಗಳು ಬರೋಕ್ಕೆ ಶುರುವಾಯಿತು. ಪ್ರತಿಯೊಬ್ಬರು ಅವರ ಮಕ್ಕಳ ಜೊತೆಗಿನ ಅವರ ಸಂಬಂಧದ ಬೇರೆ ಬೇರೆ ಮಜಲುಗಳನ್ನು ತೆರೆದಿಟ್ಟರು. ಬಹಳಷ್ಟು ಜನ ಕೇಳಿದ್ರು, ನೀವು ಪೇರೆಂಟಿಂಗ್ ಕುರಿತಾದಂಥ ವರ್ಕ್ಶಾಪ್ಗಳನ್ನೇನಾದರೂ ಮಾಡ್ತೀರಾ ಅಂತ. ಖಂಡಿತ ಹೌದು. ಸಾವಿರಾರು ಮಕ್ಕಳ ಭವಿಷ್ಯವನ್ನು ಬದಲಿಸಬಲ್ಲಂತಹ ಪೇರೆಂಟಿಂಗ್ ವರ್ಕ್ಶಾಪ್ ಬಗ್ಗೆ ನಾವು ಆಸಕ್ತರು. ಯೋಗಕ್ಷೇಮ ಈಗಾಗಲೇ ಇಂತಹ ಹಲವಾರು ವರ್ಕ್ಶಾಪ್ಗಳನ್ನು ಹಮ್ಮಿಕೊಳ್ತಾ ಇದೆ. ಭರವಸೆ ಯೂಟ್ಯೂಬ್ ಚಾನಲ್ ಮೂಲಕವೂ ಇಂತಹ ಹಲವಾರು ಕಾರ್ಯಾಗಾರಗಳನ್ನು ನಾವು ನಡೆಸ್ತಾ ಇದ್ದೀವಿ. ಇಲ್ಲಿ ಒಬ್ಬ ತಾಯಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಇದು ಬಹುತೇಕ ತಾಯಂದಿರ ಪ್ರಶ್ನೆ ಆಗಿರೋದ್ರಿಂದ ನಾವಿಲ್ಲಿ ಆ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀವಿ. ಏನು ಆ ಪ್ರಶ್ನೆ? ಒಬ್ಬ ತಾಯಿ ಕೇಳ್ತಾ ಇದ್ದಾರೆ, ನನ್ನ ಮಗ ವಿಪರೀತವಾಗಿ ಹಠ ಮಾಡ್ತಾನೆ, ಹೇಳಿದ ಮಾತು ಕೇಳಲ್ಲ, ರೂಮ್ನಲ್ಲಿ ಹೋಗಿ ಪುಸ್ತಕ ಓದುತ್ತೀನಿ ಅಂತ ಕುತ್ಕೋತಾನೆ, ಏನು ಮಾಡ್ತಾನೋ ನಮಗೆ ಗೊತ್ತಾಗಲ್ಲ, ಏನಾದರೂ ಹೇಳಿದ್ರೆ ನಮಗೆ ತಿರುಗಿ ಹೇಳ್ತಾನೆ ಹೊರತು ನಮ್ಮ ಮಾತನ್ನು ಕೇಳೋದೇ ಇಲ್ಲ. ನಾವು ಆಪ್ತ ಸಲಹೆಗಾರರ ನೆರವನ್ನು ಕೂಡ ಪಡ್ಕೊಂಡಿದ್ದೀವಿ. ನಾವು ಹೇಗೆ ಪಾಲಕರಾಗಿ ಇಂತಹ ಮಕ್ಕಳ ಜೊತೆಗೆ ವರ್ತಿಸಬೇಕು, ನಾವು ಯಾವ ರೀತಿಯಾಗಿ ನಮ್ಮಲ್ಲಿಯೇ ಬದಲಾವಣೆಯನ್ನು ಕಂಡುಕೊಳ್ಬೇಕು? ಇಂತಹ ಪ್ರಶ್ನೆಗಳನ್ನು ನೋಡಿದಾಗ ಮೊಟ್ಟ ಮೊದಲು ನನಗನ್ಸುತ್ತೆ, ಪ್ರಾಯಶಃ ನಮ್ಮ ಪ್ರಶ್ನೆ ಕೇಳುವ ರೀತಿ ಕೂಡ ಬದಲಾಗ್ತಾ ಇದೆ ಅಂತ. ಯಾಕೆ ಗೊತ್ತಾ? ನಾವು ನಮ್ಮ ಚಾನಲಿನ ಬಹುತೇಕ ವಿಡಿಯೋಗಳಲ್ಲಿ ಒಂದು ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಬರ್ತಿದ್ದೀವಿ. ಏನಂದರೆ, ನಾವು ಬೇರೆಯವರನ್ನು ಬದಲಾಯಿಸೋದಲ್ಲ, ನಾವು ಹೇಗೆ ಬದಲಾಗಬೇಕು ಅನ್ನೋದನ್ನು ಅರ್ಥ ಮಾಡಿಸ್ತಾ ಬಂದ್ವಿ. ಮತ್ತು ಪೇರೆಂಟಿಂಗ್ ವಿಡಿಯೋಗಳಲ್ಲೆಲ್ಲ ನಾವು ಹೇಳ್ತಾ ಬಂದಿದ್ದು ಆ್ಯಸ್ ಎ ಪೇರೆಂಟ್ ನಾವು ಹೇಗೆ ಬೆಳಿಬೇಕು ಅನ್ನೋದನ್ನು. ಇಲ್ಲಿ ಈ ತಾಯಿ ಕೇಳಿದಂಥ ಪ್ರಶ್ನೆಯಲ್ಲಿ ಕೂಡ ನಾವು ಹೇಗೆ ಇರಬೇಕು, ನಮ್ಮ ವರ್ತನೆ ಹೇಗಿರಬೇಕು, ಅಂದರೆ ತಂದೆ ತಾಯಿ ತಮ್ಮ ವರ್ತನೆಯನ್ನು ಬದಲಾಯಿಸಿಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ. ಇದು ನನಗೆ ಬಹಳ ಮುಖ್ಯ ಅನ್ನಿಸ್ತು. ಹಾಗಾಗಿಯೇ ಇವತ್ತಿನ ಈ ಒಂದು ಪ್ರಶ್ನೆಗೆ ತಂದೆ ತಾಯಿ ಹೇಗೆ ಇರಬೇಕು ಎನ್ನುವ ಉತ್ತರ ಬಹುತೇಕ ತಂದೆ ತಾಯಿಯರಿಗೆ ಅವರು ಎದುರಿಸ್ತಾ ಇರುವಂತಹ ಚಾಲೆಂಜಸನ್ನು ಬೇರೆ ರೀತಿಯಿಂದ ನೋಡೋದಕ್ಕೆ ಸಹಾಯ ಆಗಬಹುದು. ಡಾಕ್ಟರ್ ಉಷಾ ವಸ್ತಾರೆಯವರು ಇದಕ್ಕೆ ಉತ್ತರವನ್ನು ನೀಡಿದ್ದಾರೆ. ಈ ಪ್ರಶ್ನೆ ತುಂಬ ಜನರಲ್ ಆಗಿರೋದ್ರಿಂದ ಉತ್ತರನೂ ಜನರಲ್ ಆಗೇ ಇರುತ್ತೆ. ಮಗನ ವಯಸ್ಸು ನಮಗೆ ಗೊತ್ತಿಲ್ಲ ಎಷ್ಟು ಅಂತಂದ್ಬಿಟ್ಟು, ಸೊ ಆ ವಯಸ್ಸಿಗೆ ತಕ್ಕಂತೆ ಅದನ್ನು ಈ ಉತ್ತರನ ಅಳವಡಿಸ್ಕೋಬೇಕಾಗತ್ತೆ ಪೇರೆಂಟ್ಸ್. ನಾವು ಹೇಳಿದ್ವಿ ಮಕ್ಕಳನ್ನು ಹೇಗೆ ನೋಡ್ಕೋಬೇಕು, ಹೇಗೆ ಬೆಳೆಸಬೇಕು ಅಂತ. ಅದನ್ನು ಹೇಗೆ ಬೆಳೆಸೋದಕ್ಕಿಂತ ಈ ಒಂದು ಕಾನ್ಸೆಪ್ಟ್ ಲೆವೆಲಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ, ಮಕ್ಕಳನ್ನು ಬೆಳೆಸ್ತಾ ಬೆಳೆಸ್ತಾ ನಾವು ಬೆಳಿಬೇಕು. ವಿಚ್ ಮೀನ್ಸ್ ಹಿಂದಿನ ಥರ ಇವಾಗ ಇಲ್ಲ. ನಮಗೆ ಇಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ. ನಮಗೆ ತಂದೆ ತಾಯಿಗಳಿಗಿಂತ ಜಾಸ್ತಿ ಹೆಚ್ಚು ಗೊತ್ತಿರ್ತಾ ಇರಲಿಲ್ಲ ಜೀವನದ ಬಗ್ಗೆ. ಸಬ್ಜೆಕ್ಟ್ ಬಗ್ಗೆ ಗೊತ್ತಿದ್ದೇ ಹೊರತು ಪ್ರಪಂಚದ ಬಗ್ಗೆ, ಜೀವನದ ಬಗ್ಗೆ ಎಷ್ಟೇ ಚಿಕ್ಕವರಾಗಿದ್ದರೂ ತಂದೆ ತಾಯಿಗಳಿಗಿಂತ ಜಾಸ್ತಿ ಗೊತ್ತಿರ್ತಾ ಇರಲಿಲ್ಲ. ಈಗಿನ ಸಮಯದಲ್ಲಿ ಇನ್ ದಿಸ್ ಡೇ ಆ್ಯಂಡ್ ಏಜ್, ಬಿಕಾಸ್ ಆಫ್ ದ ಇನ್ಫ್ಲೂಯೆನ್ಸ್ ಆಫ್ ಟೆಕ್ನಾಲಜಿ ಹೇಗಾಗ್ತಾ ಇದೆ ಅಂತಂದರೆ, ತಂದೆ ತಾಯಿಗಳಿಗಿಂತ ಕೆಲವು ಸಲ ಹೆಚ್ಚಾಗಿ ಎಷ್ಟೇ ಚಿಕ್ಕ ಮಕ್ಕಳಿಗೆ ಆಗಿರಲಿ ಅವಕ್ಕೆ ಟೆಕ್ನಾಲಜಿ ಬಗ್ಗೆ ಅಥವಾ ನಾಟ್ ಜಸ್ಟ್ ಟೆಕ್ನಾಲಜಿ ಅದನ್ನು ನೋಡಿಕೊಂಡು ಈ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಬೇಕಾದಷ್ಟು ಮಕ್ಕಳಿಗೆ ಜಾಸ್ತಿ ಗೊತ್ತಿರುತ್ತೆ ತಂದೆ ತಾಯಿಗಳಿಗಿಂತ. ಹೀಗಾಗಿ ಮಕ್ಕಳಿಗೆ ಒಂದು ಗುರಿ ಇಲ್ಲದೆ ಇದ್ದಾಗ, ಆ ಗುರಿನ ನಾವು ಹೇಗೆ ಸಂತೋಷದಿಂದ ಆ ಗುರಿನ ಪಡ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಈ ರೀತಿ ಆಗುವ ಸಂಭವಗಳಿದೆ. ವಿಚ್ ಮೀನ್ಸ್ ಇದು ಬರೀ ಮಕ್ಕಳದು ಒಂದು ಪ್ರಾಬ್ಲಮ್ ಅಂತ ತಿಳ್ಕೊಳ್ದೆ, ನಾವು ಇದರಿಂದ ನಾವು ಆ್ಯಸ್ ಪೇರೆಂಟ್ಸ್, ಆ್ಯಸ್ ಗ್ರ್ಯಾಂಡ್ ಪೇರೆಂಟ್ಸ್ ನಾವು ಕಲಿಯಬೇಕಾಗಿರೋ ವಿಚಾರ. ಏಕೆಂದರೆ ಮಕ್ಕಳು ಚಿಕ್ಕವರಿಂದ ಇದ್ದಾಗಿಂದಲೂ ಒಂದು ಒಳ್ಳೆಯ ಸಂಬಂಧ ಬೆಳೆಸ್ಕೋಬೇಕು ಮಕ್ಕಳ ಹತ್ರ. ಏನು ಒಂದು ಸಲಿಗೆ ಇರೋ ಅಂಥ ಒಂದು ಸಂಬಂಧ. ಏನೇ ಬರಲಿ, ಯಾವುದೇ ಒಂದು ಚಿಕ್ಕ ವಯಸ್ಸಾಗಲಿ, ಟೀನೇಜರ್ ಆಗಲಿ, ಯಂಗ್ ಅಡಲ್ಟ್ ಆಗಲಿ, ಎನಿ ಏಜ್ ಫಾರ್ ದಟ್ ಮ್ಯಾಟರ್, ಪೇರೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ಒಂದು ಸಂಬಂಧ ಬೆಳೆಸ್ಕೊಂಡ್ರೆ ಮಕ್ಕಳ ಜೊತೆ ಏನೇ ಇದ್ದರೂ ಅವರು ಪೇರೆಂಟ್ಸ್ ಜೊತೆ ಬಂದು ಹೇಳುವ ಸ್ವಾತಂತ್ರ್ಯ ಬೇಕು. ಆ ಫ್ರೀಡಮ್ ಇರಬೇಕು. ಹೆದರಿಕೆಯಿಂದ ಇದನ್ನು ಮಕ್ಕಳನ್ನು ಬೆಳೆಸೋಕ್ಕಾಗಲ್ಲ. ಈ ಫ್ರೀಡಮ್ ಇದ್ದಾಗ
ಮಕ್ಕಳು ಯಾವುದೇ ಏಜಲ್ಲಿ ಅವ್ರಿಗೇನು ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯ. ನಾಟ್ ಜಸ್ಟ್ ಬರೀ ಕ್ವೆಶ್ಚನ್ ಆ್ಯಂಡ್ ಆನ್ಸರಿಂದ ನಿನಗೇನಾಗ್ತಾ ಇದೆ ಹಿಂಗಾಗ್ತಾ ಇದೆ ಅನ್ನೋದು ಆ ಒಂದು ಬರೀ ಟೀಚರ್ ಸ್ಟೂಡೆಂಟ್ ಸಂಬಂಧ ಥರ ಅಲ್ಲ. ಪೇರೆಂಟ್ಸ್ ಆಗಿ ಆ ಒಂದು ಬಾಂಧವ್ಯ ಬೆಳೆಸ್ಕೊಳ್ಳೋದು ಬಹಳಷ್ಟು ಮುಖ್ಯ. ಅದು ಪೇರೆಂಟ್ಸ್ನ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ದು ಜವಾಬ್ದಾರಿ. ಇದನ್ನು ನಾವು ಕಲ್ತ್ಕೊಂಡು ಇದನ್ನು ನಾವು ಮಾಡದೆ ಹೋದರೆ ಏನು ಮಾಡ್ತಾರೆ, ಮಕ್ಕಳು ಟೆಕ್ನಾಲಜಿ ಜೊತೆ ಬಾಂಧವ್ಯ ಬೆಳೆಸ್ಕೊಳ್ತಾರೆ. ಇದು ಜನಗಳ ಜೊತೆ ಬಾಂಧವ್ಯ, ತಂದೆ ತಾಯಿಗಳ ಜೊತೆ, ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರ ಜೊತೆ ಬಾಂಧವ್ಯ ಬೆಳೆಸಬೇಕಾಗಿರೋದು ಇದು ದೊಡ್ಡವರ, ಪೇರೆಂಟ್ಸನ್ನು, ತಂದೆ ತಾಯಿಗಳ, ತಾತ ಅಜ್ಜಿಯವರ ಒಂದು ಕರ್ತವ್ಯ. ಹಾಗೂ ಇದರಿಂದಾನೇ ಒಂದು ಮನೆಯ ವಾತಾವರಣ ಕೂಡ ಚೇಂಜ್ ಆಗೋದು. ಇಲ್ಲದೆ ಹೋದರೆ ಬರೀ ಮಕ್ಕಳು ಇವಾಗ ಚೇಂಜ್ ಆಗ್ತಾ ಇದ್ದಾರೆ ಅನ್ನೋದಲ್ಲ, ನಾವು ಚೇಂಜ್ ಆಗಿ ಮಕ್ಕಳ ಜೊತೆ ಹೇಗೆ ಬೆಳಿಬೇಕು, ಮಕ್ಕಳನ್ನು ಹೆಂಗೆ ಬೆಳೆಸಬೇಕು ಅನ್ನೋದು ಆವಾಗ ಮಾತ್ರ ನಮಗೆ ಗೊತ್ತಾಗತ್ತೆ. ನಾವು ಎಷ್ಟೇ ಅನ್ಲೆಸ್ ದೆರ್ ಈಸ್ ಅ ಸೀರಿಯಸ್ ಪ್ರಾಬ್ಲಮ್, ಯಾವ ಕೌನ್ಸಿಲರಿಂದನೂ ಇದು ಹೆಲ್ಪ್ ಆಗೋವಂಥದ್ದಲ್ಲ. ಇದನ್ನು ಎಷ್ಟು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹೋದಾಗ, ಬೇರೆ ಬೇರೆ ಕಲ್ಚರಲ್ಲಿ ಪೇರೆಂಟ್ಸ್ ಇದೇ ಪ್ರಶ್ನೆ ಕೇಳಿದಾಗ ಇದು ಮಕ್ಕಳದಲ್ಲ ಪ್ರಾಬ್ಲಮ್ಮು, ನಾವು ಅರ್ಥಕೊಂಡು ತಿಳ್ಕೊಂಡು ಮಕ್ಕಳನ್ನು ಬೆಳೆಸೋ ರೀತಿ ಚೇಂಜ್ ಆಗಬೇಕು ಅನ್ನೋದನ್ನು ನಾವು ಆ್ಯಸ್ ಪೇರೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ಒಪ್ಕೋಬೇಕಾಗತ್ತೆ. ಇಲ್ಲದೆ ಹೋದರೆ ಖಂಡಿತವಾಗಲು ಟೆಕ್ನಾಲಜಿ ಬಿಕಮ್ಸ್ ದೇರ್ ಫ್ರೆಂಡ್ಸ್, ದೇರ್ ಫ್ಯಾಮಿಲಿ. ಇದರಿಂದಾನೇ ಕೊನೆಗೆ ಲೋನ್ಲಿನೆಸ್ ಆಗಿ ಇಟ್ ವಿಲ್ ಲೀಡ್ ಟು ಅದರ್ ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಲೇಟರ್ ಆನ್. ನಾನು ಬಾಂಧವ್ಯ ಬೆಳೆಸ್ಕೋಬೇಕು ಅಂತ ಹೇಳಿಬಿಟ್ಟೆ, ಬಟ್ ಹಾಗಂದರೆ ಬಾಂಧವ್ಯ ಹೇಗೆ ಬೆಳೆಸ್ಕೊಳ್ಳೋದು? ಆ ಮಗು ಪುಟ್ಟದಾಗಿಂದನೂ ಆ ಬಾಂಧವ್ಯ ಬೆಳಿಬೇಕು. ಏನೋ ಒಂದು ಪ್ರಾಬ್ಲಮ್ ಕಾಣಿಸ್ತು ಅಂತ ಅವಾಗ ಶುರು ಮಾಡೋದಲ್ಲ, ಬಟ್ ಮುಂಚಿಂದನೂ. ಬಟ್ ಈಗ ಯಾವುದೇ ವಯಸ್ಸಿದ್ರೂ ಎನಿ ಟೈಮ್ ಈಸ್ ಬೆಟರ್ ದೆನ್ ನಾಟ್ ಹ್ಯಾವಿಂಗ್ ಅ ಬಾಂಧವ್ಯ ಅನ್ನೋದು ನಾವು ತಿಳ್ಕೊಬೇಕು. ಸೊ ಯಾವಾಗಿಂದನೂ ಕೂಡ ಶುರು ಮಾಡಬಹುದು, ಬಟ್ ಚಿಕ್ಕ ವಯಸ್ಸಿನಿಂದನೇ ನಾವು ಆ ಬಾಂಧವ್ಯ ಬೆಳೆಸ್ಕೊಳ್ಳೋದನ್ನು ಶುರು ಮಾಡಿದಾಗ ಅದು ಮತ್ತಷ್ಟು ಹೆಲ್ಪ್ ಆಗುತ್ತೆ. ಹೇಗೆ ನಾವು ಬಾಂಧವ್ಯ ಬೆಳೆಸ್ಕೊಳ್ಳೋದು? ಮಕ್ಕಳ ಜೊತೆಗೆ ಮೀನಿಂಗ್ಫುಲ್ ಟೈಮ್ನ ಸ್ಪೆಂಡ್ ಮಾಡೋದು. ಬರೀ ಒಂದು ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡಿದ್ರೂ ಆ ಶೋ ಆದಮೇಲೆ ಒಂದು ಡಿಸ್ಕಷನ್, ಅವಕ್ಕೇನು ನಾವು ಕಲಿಯೋದಕ್ಕೆ ಅಂತ ಮಕ್ಕಳಿಗೇನು ಅರ್ಥ ಆಗಬೇಕಾಗಿಲ್ಲ. ನಾವು ಪೇರೆಂಟ್ಸು ಮಕ್ಕಳು ಒಂದೇ ಟಿ ವಿ ಶೋ ನೋಡ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋತೀವಿ, ಕಲಿತೀವಿ. ಅದರಿಂದ ಏನೇ ಒಂದು ನೋಡಿದ್ರೂ ಒಂದು ಡಿಸ್ಕಷನ್ ಮಾಡಿದಾಗ ಅದು ಡಿಸ್ಕಷನ್ ಅಂತ ಆಗಬಾರ್ದು, ಸಹಜವಾಗಿ ಆಗೋ ಅಂಥದ್ದು. ಆಗ ಅಲ್ಲಿಂದ ಶುರುವಾಗುತ್ತೆ ಒಂದು ಬಾಂಧವ್ಯ. ಸ್ಪೆಂಡಿಂಗ್ ಮೀನಿಂಗ್ಫುಲ್ ಟೈಮ್ ವಿತ್ ದ ಕಿಡ್ಸ್, ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್ ವಿತ್ ದ ಕಿಡ್ಸ್, ನಾಟ್ ಜಸ್ಟ್ ದ ಕ್ವಾಂಟಿಟಿ. ಬಿಕಾಸ್ ಎಷ್ಟೊಂದು ಜನ ಹೋಮ್ ಮೇಕರ್ಸು ಕೂಡ ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಜಾಸ್ತಿ ಸಮಯ ಇರಬಹುದು, ಬಟ್ ಆ ಮಕ್ಕಳಿಗೂ ಇದೇ ಪ್ರಾಬ್ಲಮ್ ಇದೆ, ವಿಚ್ ಅಗೇನ್ ಶೋಸ್ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಟೈಮ್. ಬೇರೆ ಪೇರೆಂಟ್ಸು ವರ್ಕ್ ಮಾಡೋದ್ರಿಂದ ಹಿಂಗೆ ಆಗ್ತಾ ಇದೆ ಅಂತ ಖಂಡಿತ ಬೇಜಾರು ಪಟ್ಕೊಳ್ಳೋದು ಬೇಕಾಗಿಲ್ಲ. ಇಟ್ ಈಸ್ ನಾಟ್ ಅಬೌಟ್ ಬಿಕಾಸ್ ಯು ಬೋತ್ ಗೋ ಆ್ಯಂಡ್ ವರ್ಕ್. ಇಟ್ ಈಸ್ ಸ್ಪೆಂಡಿಂಗ್ ಕ್ವಾಲಿಟಿ ಮೀನಿಂಗ್ಫುಲ್ ಟೈಮ್ ವಿತ್ ದ ಕಿಡ್ಸ್. ಅಲ್ಲಿ ಆಗ ಹೇಳ್ದಂಗೆ ಒಂದು ಟಿ ವಿ ನೋಡೋದರಲ್ಲಿ ಆಗಲಿ, ಅಥವಾ ಎವ್ರಿ ಡೇ ಒಂದು ನಿರ್ದಿಷ್ಟವಾದ ಸಮಯನ ಫ್ಯಾಮಿಲಿ ಜೊತೆ ಕಳೆಯೋದು. ಚಿಕ್ಕ ಮಕ್ಕಳಾಗಿದ್ದರೆ ಚಿಕ್ಕ ಮಕ್ಕಳದ ಆಟ, ಬೋರ್ಡ್ ಗೇಮ್ಸ್ ಇರಬಹುದು. ಒಂದು ಸ್ವಲ್ಪ ದೊಡ್ಡವರಾಗಿದ್ದರೆ ಹೊರಗಡೆ ಬಾಲ್ ಜೊತೆ ಬಾಲಲ್ಲಿ ಆಟ ಆಡೋದಿರಬಹುದು, ಅಥವಾ ಏನೋ ಒಂದು ನಡ್ಕೊಂಡು ಹೋಗಿ ತರಕಾರಿ, ಒಂದು ಪಕ್ಕದ ತರಕಾರಿ ಚಿಕ್ಕ ಅಂಗಡಿಯಿಂದ ತರೋದಿರಬಹುದು. ಆ ಒಂದು ಮೀನಿಂಗ್ಫುಲ್ ಟೈಮ್ ಕೂತ್ಕೊಂಡು ಜೊತೆಗೆ ಸ್ಪೆಂಡ್ ಮಾಡೋದು ಅಂತಲ್ಲ, ಸಹಜವಾಗಿ ನಾವೆಲ್ಲ ಬೆಳೆದಾಗ ಹೆಂಗಿತ್ತು ಅದನ್ನು ನಾವು ಯೋಚನೆ ಮಾಡ್ಕೊಳ್ಳೋಣ. ವಿ ಆರ್ ವಾಟ್ ವಿ ಆರ್ ಬಿಕಾಸ್ ಅವರ್ ಪೇರೆಂಟ್ಸ್ ಸ್ಪೆಂಡ್ ಸೋ ಮಚ್ ಟೈಮ್ ವಿತ್ ಅಸ್. ಅವರ ಸಮಯನ ನಮ್ಮ ಜೊತೆ ಕೊಡ್ತಾಯಿದ್ರು, ಕತೆ ಹೇಳ್ತಾಯಿದ್ರು, ನೀನೇನು ಕಲಿತೆ ನನಗೆ ತಿಳಿಸ್ಕೊಡು ಅಂತ ಹೇಳ್ತಾಯಿದ್ರು, ಅವ್ರಿಗೇನೋ ತಿಳಿದಿದ್ದನ್ನು ಮಕ್ಕಳಿಗೆ ಹೇಳ್ತಾಯಿದ್ರು.
ಇದೆಲ್ಲ ಇವಾಗ ನಾವು ತಕ್ಷಣ ಹೇಳ್ಬಿಡ್ತೀವಿ ಪೇರೆಂಟ್ಸು, ಇದೆಲ್ಲ ಇವಾಗ ನಮ್ಮ ಮಕ್ಕಳಿಗೆ ಏನೂ ಇಂಟ್ರೆಸ್ಟ್ ಇಲ್ಲ, ಎಲ್ಲನೂ ವಾಟ್ಸಾಪಲ್ಲಿ ನೋಡ್ತಾರೆ ಕಲ್ತ್ಕೋತಾರೆ ಅಂತ. ನಾವು ಆ್ಯಸ್ ಪೇರೆಂಟ್ಸ್ ಅದನ್ನು ಒಪ್ಕೊಳ್ದೆ, ಅಗೇನ್ ಐ ಕೀಪ್ ರಿಪೀಟಿಂಗ್, ವಿ ನೀಡ್ ಟು ಲರ್ನ್ ಅಬೌಟ್ ಪೇರೆಂಟಿಂಗ್. ನಾವು ಕಲಿತು ಅವರನ್ನು ಬೆಳೆಸಬೇಕು. ಅವಾಗಲೇ ಅವ್ರನ್ನ ಬೆಳೆಸುವಾಗ ನಾವು ಬೆಳೆಯೋದಕ್ಕೆ ಸಾಧ್ಯ. ಮಕ್ಕಳು ಬೆಳೆದ್ರೆ ಸಾಕಾಗಲ್ಲ, ಮಕ್ಕಳ ಜೊತೆಗೆ ನಾವು ಬೆಳಿಬೇಕು. ಮಕ್ಕಳೇನೋ ದೈಹಿಕವಾಗಿ ಬೆಳೆದು ಬಿಡ್ತಾರೆ, ಇಷ್ಟು ಚಿಕ್ಕವರಿದ್ದವ್ರು ಇಷ್ಟು ಎತ್ತರಕ್ಕೆ ದೊಡ್ಡವರಾಗಿ ಬಿಡ್ತಾರೆ, ನಾವಿದ್ದಂಗೆ ಇರ್ತೀವಲ್ಲ. ದೈಹಿಕವಾಗಿ ಇದ್ದಾಗೆ ಇರಬಹುದು, ಮಾನಸಿಕವಾಗಿ ನಾವು ಬೆಳೆದೇ ಹೋದರೆ ನಾವು ನಮ್ಮ ಮಕ್ಕಳ ಜೊತೆಗೆ ಅತ್ಯುತ್ತಮವಾದಂಥ ಬಾಂಧವ್ಯವನ್ನು ಹೊಂದೋದು ಕಷ್ಟವಾಗಬಹುದು. ಅತ್ಯುತ್ತಮ ಬಾಂಧವ್ಯ ಹೇಗೆ ಹೊಂದಬೇಕು ಅನ್ನೋದನ್ನೇ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಭರವಸೆ ಕೇವಲ ಚಾನಲಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ದಯವಿಟ್ಟು ಈ ಚಾನಲ್ಗೆ ಹಲವಾರು ಜನರನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ. ನಮಸ್ಕಾರ.